ನಮಸ್ಕಾರ ಬೋಧಕರೇ ಮತ್ತು ಕಲಿಯುವವರೇ. ಇಂದು ನಾವು ಕೌನ್ಸೆಲಿಂಗ್ ಮತ್ತು ಮೆಂಟರಿಂಗ್ ನ ಆಕರ್ಷಕ ಜಗತ್ತಿನಲ್ಲಿ ಅನ್ವೇಷಿಸುತ್ತಿದ್ದೇವೆ. ಅವುಗಳು ಸ್ವಯಂ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು, ಜನರನ್ನು ಸಕ್ರಿಯಗೊಳಿಸಲು ಪರಸ್ಪರ ಸಂಬಂಧವನ್ನು ಬಳಸಿಕೊಳ್ಳುವ ವೃತ್ತಿಪರ ಚಟುವಟಿಕೆಗಳಾಗಿವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇವುಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಕುಂದುಕೊರತೆಗಳನ್ನು ವಿವರಿಸಿ. ಕುಂದುಕೊರತೆಗಳ ವಿಧಗಳು, ಕೌನ್ಸೆಲಿಂಗ್ ಕೌಶಲ್ಯಗಳು, 3 ಕೋರ್ ಕೌನ್ಸೆಲಿಂಗ್ ಸ್ಕಿಲ್ಸ್, ಕೌನ್ಸೆಲಿಂಗ್ಗೆ ಅಗತ್ಯವಿರುವ ವೈಯಕ್ತಿಕ ಕೌಶಲ್ಯಗಳು, ಕೌನ್ಸೆಲಿಂಗ್ ಕೌಶಲ್ಯಗಳನ್ನು ಹೇಗೆ ಸುಧಾರಿಸುವುದು. ಕುಂದುಕೊರತೆಗಳು: ಅತೃಪ್ತಿಕರ ಸ್ಥಿತಿ ಸಂಘಟನ, ಕಾರಣ ದೂರು ಅಥವಾ ರೆಸಿಸ್ಟೆನ್ಸ್ಗೆ ಕಾರಣವನ್ನು ಪಡೆಯಲು ಭಾವಿಸಿದೆ. ಕುಂದುಕೊರತೆ ಎನ್ನುವುದು ವಿದ್ಯಾರ್ಥಿ, ಫ್ಯಾಕಲ್ಟಿ ಮೆಂಬರ್, ನಿರ್ವಾಹಕ ಅಥವಾ ಸ್ಟಾಫ್ ಪರ್ಸನಲ್ ಯಾವುದೇ ಅಲೆಜ್ಡ್ ಅನ್ಅಥರೈಸ್ಡ್ ಅಥವಾ ಅನ್ಜಸ್ಟಿಫೈಡ್ ಆಕ್ಟ್ ಅಥವಾ ನಿರ್ಧಾರದಿಂದ ಉಂಟಾಗುವ ದೂರು. ಇದು ವಿದ್ಯಾರ್ಥಿ ಸಂಘದ ಸದಸ್ಯ ಹಕ್ಕುಗಳು ಅಥವಾ ಸವಲತ್ತುಗಳ ಪ್ರಿವಿಲೇಜಸ್ ಮೇಲೆ ಪ್ರತಿಕೂಲವಾಗಿ ಪರಿಣಾಮ ಬೀರಬಹುದು. ಕುಂದುಕೊರತೆಯ ರೀತಿಗಳು: ವೈಯಕ್ತಿಕ ಕುಂದುಕೊರತೆ, ಗುಂಪು ಕುಂದುಕೊರತೆ, ನೀತಿ ಅಥವಾ ಒಕ್ಕೂಟದ ಕುಂದುಕೊರತೆ. ಕೌನ್ಸೆಲಿಂಗ್ ಸ್ಕಿಲ್ನ ಡೆಫಿನೇಷನ್ ಮತ್ತು ಉದಾಹರಣೆಗಳು. ಕೌನ್ಸೆಲಿಂಗ್ ಸ್ಕಿಲ್ಗಳು ಯಾವುವು? ಕೌನ್ಸೆಲಿಂಗ್ ಸ್ಕಿಲ್ಗಳು ತಮ್ಮ ಗ್ರಾಹಕರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಕೇಳಲು ಸಲಹೆಗಾರ ಬಳಸುವ ಪರಸ್ಪರ ಮತ್ತು ತಾಂತ್ರಿಕ ಗುಣಲಕ್ಷಣಗಳಾಗಿವೆ. ಈ ಸ್ಕಿಲ್ಗಳನ್ನು ಬಳಸಿಕೊಂಡು ಸಲಹೆಗಾರ ಕ್ಲೈಂಟ್ಗೆ ಸಂತೋಷದ ಜೀವನವನ್ನು ನಡೆಸದಂತೆ ತಡೆಯುವ ಅಡೆತಡೆಗಳನ್ನು ಜಯಿಸಲು ಸಹಾಯ ಮಾಡುತ್ತಾರೆ. ಈ ಸ್ಕಿಲ್ಗಳು ನಿಮಗೆ ಬಾಂಧವ್ಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತವೆ, ನಂಬಿಕೆಯನ್ನು ಸ್ಥಾಪಿಸುತ್ತವೆ ಮತ್ತು ನಿಮ್ಮ ಗ್ರಾಹಕರು ಕೇಳಿಸಿಕೊಳ್ಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ. 3 ಕೋರ್ ಕೌನ್ಸಿಲಿಂಗ್ ಸ್ಕಿಲ್ಗಳು ಯಾವುವು? ಸಲಹೆಗಾರ ವಿವಿಧ ರೀತಿಯ ಸ್ಕಿಲ್ಗಳನ್ನು ಬಳಸಬೇಕಾಗುತ್ತದೆ, ಆದರೆ ಅವರು ಹೊಂದಿರಬೇಕಾದ 3 ಪ್ರಮುಖ ಸ್ಕಿಲ್ಗಳು ಇಲ್ಲಿವೆ. ಕೇಳುವ: ಸಲಹೆಗಾರ ಹೊಂದಿರಬೇಕಾದ ಪ್ರಮುಖ ಸ್ಕಿಲ್ಗಳಲ್ಲಿ ಇದು ಒಂದಾಗಿದೆ. ಔರಲ್ ಅಟೆನ್ಷನ್ ಅನ್ನು ಆಲಿಸುವುದನ್ನು ಮಾತ್ರವಲ್ಲ, ಏಕೆಂದರೆ ಇದು ನಮ್ಮ ಕ್ಲೈಂಟ್ ಏನು ಮಾತನಾಡುತ್ತಿದ್ದಾರೆ ಎಂಬುದರ ವೀಕ್ಷಣೆಯನ್ನು ಒಳಗೊಂಡಿರುತ್ತದೆ. ಲಿಸ್ನಿಂಗ್ನ 2 ಪ್ರಮುಖ ಘಟಕಗಳು: ಮೌಖಿಕ ಆಲಿಸುವಿಕೆ, ನಿಮ್ಮ ಕ್ಲೈಂಟ್ನ ಕಾಳಜಿ ಅಥವಾ ಸಮಸ್ಯೆಗಳನ್ನು ನೀವು ಆಲಿಸುತ್ತಿರುವಿರಿ ಎಂಬುದು ಆಡಿಬಲ್ ಡೆಮಾನ್ಸ್ಟ್ರೇಷನ್ ಆಗಿದೆ. ಮೌಖಿಕ ಸೂಚನೆಗಳು ಅಥವಾ ದೃಢೀಕರಣಗಳನ್ನು ಬಳಸುವುದು: ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನನಗೆ ಅರ್ಥವಾಯಿತು, ಹೋಗಿ, ಮುಂದೆ ಸಾಗಿ, ನಾನು ನೋಡುತ್ತೇನೆ, ನಾನು ಒಪ್ಪುತ್ತೇನೆ, ಅಥವಾ ನಿಮ್ಮ ಕ್ಲೈಂಟ್ ಹೇಳಿದ ಪ್ರಮುಖ ಅಂಶಗಳನ್ನು ಪುನರಾವರ್ತಿಸುವುದು ಕ್ಲೈಂಟ್ ಅನ್ನು ಆರಾಮದಾಯಕ ಮತ್ತು ಅದನ್ನು ತೋರಿಸಲು ಉತ್ತಮ ಮಾರ್ಗವಾಗಿದೆ. ನೀವು ಅವರನ್ನು ಕೇಳುತ್ತಿದ್ದೀರಿ ಎಂದು ಅರ್ಥವಾಗುತ್ತದೆ. ಸಕ್ರಿಯ ಆಲಿಸುವಿಕೆ: ಕ್ಲೈಂಟ್ ಏನು ಮಾತನಾಡುತ್ತಿದ್ದಾರೆ ಎಂಬುದರ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಿದಾಗ ಅವರ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವುದು, ಕಾಂಪ್ರೆಂಡ್ ಮಾಹಿತಿಯನ್ನು ಮತ್ತು ಚಿಂತನಶೀಲವಾಗಿ ಪ್ರತಿಕ್ರಿಯಿಸುವುದು ಸಕ್ರಿಯ ಆಲಿಸುವಿಕೆಯಾಗಿದೆ. ಸ್ವಯಂ ಅರಿವು: ಸಲಹೆಗಾರರು ತಮ್ಮ ಬಾಡಿ ಲ್ಯಾಂಗ್ವೇಜ್, ಸನ್ನೆಗಳು ಮತ್ತು ಮುಖಭಾವ ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಕ್ಲೈಂಟ್ನ ಇಚ್ಛೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ತಿಳಿದಿರಬೇಕು. ನೀವು ಆಕಸ್ಮಿಕವಾಗಿ ಬೇಸರಗೊಳ್ಳುವ ಅಥವಾ ನಿರಾಶೆಗೊಳ್ಳುವ ಲಕ್ಷಣಗಳನ್ನು ಪ್ರದರ್ಶಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಈ ತಂತ್ರಗಳ ಮೇಲೆ ಕೇಂದ್ರೀಕರಿಸಿ. ಐ ಕಾಂಟ್ಯಾಕ್ಟ್: ಕ್ಲೈಂಟ್ನೊಂದಿಗೆ ಐ ಕಾಂಟ್ಯಾಕ್ಟ್ ಅನ್ನು ನಿರ್ವಹಿಸುವುದು ನೀವು ಅವರನ್ನು ಕೇಳುತ್ತಿರುವಿರಿ ಮತ್ತು ಅವರು ನಿಮ್ಮ ಅನ್ಡಿವೈಡೆಡ್ ಅಟೆನ್ಷನ್ ಅನ್ನು ಹೊಂದಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಸನ್ನೆಗಳು ಮತ್ತು ಬಾಡಿ ಲ್ಯಾಂಗ್ವೇಜ್: ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಸನ್ನೆಗಳು ನೀವು ಸ್ಪೀಕರ್ನೊಂದಿಗೆ ವೃತ್ತಿಪರ ಸಂಬಂಧವನ್ನು ನಿರ್ಮಿಸಲು ಬಯಸುತ್ತೀರಾ ಎಂಬುದರ ಕುರಿತು ಬಹಳಷ್ಟು ಮಾತನಾಡುತ್ತವೆ. ಶಿಫ್ಟಿಂಗ್ ರೆಸ್ಟ್ಲೆಸ್ಲಿ ಮತ್ತು ಕೈಗಳನ್ನು ಅಡ್ಡ ಹಿಡಿದು ಕುಳಿತುಕೊಳ್ಳುವುದು ನಿರಾಸಕ್ತಿ ಅನಿಸಿಕೆ ನೀಡುತ್ತದೆ. ಆದ್ದರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಸನ್ನೆಗಳ ಮೇಲೆ ಕೆಲಸ ಮಾಡುವುದು ಪರಿಣಾಮಕಾರಿ ಸಲಹೆಗಾರ ಆಗಲು ನಿರ್ಣಾಯಕವಾಗಿದೆ. ಮುಖಭಾವ: ನಿಮ್ಮ ಮುಖಭಾವಗಳು ನಿಮ್ಮ ಕ್ಲೈಂಟ್ಗೆ ಬೆಚ್ಚಗಿನ, ಸ್ನೇಹಪರ ಮತ್ತು ಬೆಂಬಲ ಪರಿಸರವನ್ನು ರಚಿಸಲು ನಿಮಗೆ ಸಹಾಯ ಮಾಡಬಹುದು. ಆದ್ದರಿಂದ ಗಂಟಕ್ಕಿದ ಮುಖದೊಂದಿಗೆ ಕುಳಿತುಕೊಳ್ಳುವುದನ್ನು ತಪ್ಪಿಸಿ ಮತ್ತು ವಿಶ್ವಾಸಾರ್ಹ ಸಂಬಂಧಗಳನ್ನು ನಿರ್ಮಿಸಲು ಬೆಚ್ಚಗಿನ ನಗುವನ್ನು ಹೊಂದಿರಿ. ಸಂವಹನ: ಕೆಲವೊಮ್ಮೆ ಇದು ನೀವು ಏನು ಹೇಳುತ್ತೀರೋ ಅಲ್ಲ, ಆದರೆ ನೀವು ಹೇಗೆ ಹೇಳುತ್ತೀರಿ ಎಂಬುದು ನಿಮ್ಮ ಕ್ಲೈಂಟ್ನ ಸೌಕರ್ಯ ಮಟ್ಟವನ್ನು ಪರಿಣಾಮ ಬೀರಬಹುದು. ಕ್ಲೈಂಟ್ನ ಪ್ರಶ್ನೆಗೆ ಸಲಹೆಗಾರ ತಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯೊಂದಿಗೆ ಪ್ರತಿಕ್ರಿಯಿಸಿದಾಗ ಅವರು ಕ್ಲೈಂಟ್ ಅನ್ನು ಉತ್ತಮವಾಗಿ ನಿಭಾಯಿಸಬಹುದು. ಆದ್ದರಿಂದ ಕ್ಲೈಂಟ್ಗೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಸಂವಹನ ಮಾಡುವುದು ಅಗತ್ಯ ಸಲಹೆಗಾರ ಸ್ಕಿಲ್ ಆಗಿದೆ. ಕೌನ್ಸೆಲಿಂಗ್ಗೆ ಅಗತ್ಯವಿರುವ ಕೆಲವು ಸ್ಕಿಲ್ಗಳು ಯಾವುವು? ನೀವು ಉತ್ತಮ ಸಲಹೆಗಾರ ಆಗಲು ಸಹಾಯ ಮಾಡುವ ಕೆಲವು ಇತರ ಸ್ಕಿಲ್ಗಳು. ಕ್ವೆಶ್ಚನಿಂಗ್:
ನಿಮ್ಮ ಕ್ಲೈಂಟ್ ಅನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಂಬಂಧಿತ ಪ್ರಶ್ನೆಗಳನ್ನು ಕೇಳಬೇಕು. ಕ್ಲೈಂಟ್ ಏನು ಹೇಳುತ್ತಿದ್ದಾರೆ ಎಂಬುದನ್ನು ಅರ್ಥೈಸಲು ಸಲಹೆಗಾರ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಪ್ರಶ್ನೆಗಳನ್ನು ಬಳಸಬೇಕು. ಸಾಮಾನ್ಯವಾಗಿ ಓಪನ್ ಎಂಡೆಡ್ ಪ್ರಶ್ನೆಗಳು ನಿಮಗೆ ಸಂಕೀರ್ಣ ಮತ್ತು ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತವೆ, ಆದರೆ ಕ್ಲೋಸ್ ಎಂಡೆಡ್ ಪ್ರಶ್ನೆಗಳು ನಿರ್ದಿಷ್ಟ ಉತ್ತರಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತವೆ. ವೀಕ್ಷಣೆ: ಕ್ಲೈಂಟ್ನ ಮೌಖಿಕ ನಡವಳಿಕೆಯನ್ನು ಗಮನಿಸಲು ಸಾಧ್ಯವಾಗುವುದರಿಂದ ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಕ್ಲೈಂಟ್ಗೆ ಉತ್ತರಿಸಲು ಅಸುಖಕರ ಪ್ರಶ್ನೆಗಳನ್ನು ಕೇಳಿದಾಗ ಅವರು ದೂರ ನೋಡುತ್ತಾರೆ, ತಮ್ಮ ಕಣ್ಣುಗಳು ಮತ್ತು ತಲೆಯನ್ನು ತಗ್ಗಿಸುತ್ತಾರೆ. ಅಂತಹ ನಡವಳಿಕೆಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಸಲಹೆಗಾರನಿಗೆ ಕ್ಲೈಂಟ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ: ಸಂಘಟಿತ ರೀತಿಯಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಸಮಾಲೋಚನೆ ಅಧಿವೇಶನದಲ್ಲಿ ಪ್ರಮುಖ ಅಂಶಗಳನ್ನು ದಾಖಲಿಸಲು ನಿಮಗೆ ಸಹಾಯ ಮಾಡುತ್ತದೆ. ಕ್ಲೈಂಟ್ನ ಪರಿಸ್ಥಿತಿ ಅಥವಾ ಸಮಸ್ಯೆಯ ಆಳವಾದ ವಿಶ್ಲೇಷಿಸುವಾಗ ನೀವು ಯಾವಾಗಲೂ ಈ ಅಂಕಗಳನ್ನು ಉಲ್ಲೇಖಿಸಬಹುದು. ತಾಳ್ಮೆ: ಕ್ಲೈಂಟ್ನೊಂದಿಗೆ ಕೆಲಸ ಮಾಡುವಾಗ ಸಮಾಲೋಚನೆಗಾಗಿ ತಾಳ್ಮೆಯು ಅತ್ಯಂತ ಡಿಸೈರೇಬಲ್ ಸ್ಕಿಲ್ಗಳಲ್ಲಿ ಒಂದಾಗಿದೆ. ಫಲಿತಾಂಶಗಳನ್ನು ತೋರಿಸಲು ಇದು ಹಲವಾರು ದಿನಗಳು ಅಥವಾ ತಿಂಗಳುಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಸಲಹೆಗಾರ ಪಾತ್ರಕ್ಕಾಗಿ ನೇಮಕ ಮಾಡುವಾಗ ಉದ್ಯೋಗದಾತರು ತಾಳ್ಮೆಯನ್ನು ಪ್ರದರ್ಶಿಸುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುತ್ತಾರೆ. ಸಹಾನುಭೂತಿ: ಕ್ಲೈಂಟ್ನ ಸಮಸ್ಯೆಯನ್ನು ಅವರ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಸ್ಕಿಲ್ ಆಗಿದೆ. ಸಹಾನುಭೂತಿಯ ಸಲಹೆಗಾರರು ಕ್ಲೈಂಟ್ ತಮ್ಮ ಸಮಸ್ಯೆಗಳನ್ನು ನಿವಾರಿಸಲು ತ್ವರಿತವಾಗಿ ಸಹಾಯ ಮಾಡಬಹುದು. ಗೌಪ್ಯತೆ ಗೌರವವು ಅಗತ್ಯ ಸಲಹೆಗಾರ ಅತ್ಯಗತ್ಯ ಲಕ್ಷಣವಾಗಿದೆ, ಏಕೆಂದರೆ ಅವರು ಕ್ಲೈಂಟ್ನ ಒಪ್ಪಿಗೆ ಇಲ್ಲದೆ ಯಾರೊಂದಿಗೂ ತಮ್ಮ ಕ್ಲೈಂಟ್ನ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬಾರದು. ವ್ಯಾಖ್ಯಾನ: ಕ್ಲೈಂಟ್ ಹೇಳುತ್ತಿರುವುದನ್ನು ಮೀರಿ ವ್ಯಾಖ್ಯಾನಗಳನ್ನು ಮಾಡುವ ಸಾಮರ್ಥ್ಯದ ಗ್ರಾಹಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಲಹೆಗಾರನಿಗೆ ಸಹಾಯ ಮಾಡುತ್ತದೆ. ಅಲ್ಲದೆ ವ್ಯಾಖ್ಯಾನ ಮೂಲಕ ಕ್ಲೈಂಟ್ ಅವರ ಅನುಭವವನ್ನು ಹೆಚ್ಚು ಧನಾತ್ಮಕವಾಗಿ ಸಂಗ್ರಹಿಸಲು ನೀವು ಪ್ರೋತ್ಸಾಹಿಸಬಹುದು. ವಿಶ್ವಾಸಾರ್ಹತೆ: ಗ್ರಾಹಕ ಸಲಹೆಗಾರನನ್ನು ನಂಬುವವರೆಗೂ ಅವರು ತಮ್ಮ ಸಮಸ್ಯೆಗಳನ್ನು ಮತ್ತು ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಸಾಧ್ಯತೆ ಕಡಿಮೆ. ಆದ್ದರಿಂದ ನಿಮ್ಮ ಕ್ಲೈಂಟ್ನೊಂದಿಗೆ ವಿಶ್ವಾಸವನ್ನು ನಿರ್ಮಿಸಲು ಮತ್ತು ನಿರ್ವಹಿಸುವಲ್ಲಿ ನೀವು ಪ್ರವೀಣರಾಗಿರಬೇಕು. ಕೌನ್ಸೆಲಿಂಗ್ ಸ್ಕಿಲ್ಗಳನ್ನು ಸುಧಾರಿಸುವುದು ಹೇಗೆ? ನಿಮ್ಮ ಸ್ಕಿಲ್ಗಳನ್ನು ಸುಧಾರಿಸಲು ಇಲ್ಲಿ 3 ಮಾರ್ಗಗಳಿವೆ. ಮಾಕ್ ಕೌನ್ಸಿಲಿಂಗ್ ಸೆಷನ್ಗಳನ್ನು ನಡೆಸುವುದು: ನಿಮ್ಮ ಸ್ನೇಹಿತ ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾಕ್ ಕೌನ್ಸಿಲಿಂಗ್ ಸೆಷನ್ ನಡೆಸುವ ಮೂಲಕ ನೀವು ಈ ಸ್ಕಿಲ್ಗಳನ್ನು ಸುಧಾರಿಸಬಹುದು. ನಿಮ್ಮ ಮಾಕ್ ಕ್ಲೈಂಟ್ ಆಗಲು ಅವರನ್ನು ಕೇಳಿ, ಕೌನ್ಸಿಲಿಂಗ್ ನೀಡಿ ಮತ್ತು ಸೆಷನ್ಗಳನ್ನು ದಾಖಲೆ ಮಾಡಿ. ಮಾಕ್ ಸೆಷನ್ನ ನಂತರ ಸುಧಾರಣೆ ಪ್ರದರ್ಶನಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ರೆಕಾರ್ಡಿಂಗ್ ಅನ್ನು ಮತ್ತೆ ಕೇಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಅವರ ಸೆಷನ್ನಲ್ಲಿ ಅವರು ಏನು ಇಷ್ಟಪಟ್ಟಿದ್ದಾರೆ ಮತ್ತು ಇಷ್ಟಪಡಲಿಲ್ಲ ಎಂದು ಕೇಳಬಹುದು. ಅದು ನಿಮ್ಮ ಸ್ಕಿಲ್ಗಳನ್ನು ಹರಿತಗೊಳಿಸಲು ಈ ರಚನಾತ್ಮಕ ಟೀಕೆಯನ್ನು ಬಳಸಿ. ಒಬ್ಬ ಮಾರ್ಗದರ್ಶಕರನ್ನು ನೇಮಿಸಿ: ನಿಮ್ಮ ಮಾರ್ಗದರ್ಶಕರಾಗಿ ನೀವು ಅನುಭವಿ ಸಲಹೆಗಾರರನ್ನು ನೀವು ನೇಮಿಸಿಕೊಳ್ಳಬಹುದು. ಅವರೊಂದಿಗೆ ಸಮಾಲೋಚಿಸಿ ಮತ್ತು ನಿಮ್ಮ ಕ್ಲೈಂಟ್ ಅನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಸಮಸ್ಯೆಗಳನ್ನು ಫಲಕಾರಿಯಾಗಿ ನಿಭಾಯಿಸಲು ಸಹಾಯ ಮಾಡುವ ಸಮಾಲೋಚನೆ ವಿಧಾನಗಳ ಬಗ್ಗೆ ತಿಳಿಯಿರಿ. ಕೆಲಸದ ನೆರಳಿನಲ್ಲಿ ಭಾಗವಹಿಸಿ: ಸಲಹೆಗಾರನ ಜವಾಬ್ದಾರಿಗಳು, ಸ್ಕಿಲ್ಗಳು ಮತ್ತು ಕರ್ತವ್ಯಗಳು ಅರ್ಥ ಮಾಡಿಕೊಳ್ಳಲು ಇದು ಉತ್ತಮ ಮಾರ್ಗವಾಗಿದೆ. ಅನುಭವಿ ಸಲಹೆಗಾರರನ್ನು ಆಯ್ಕೆ ಮಾಡಿ ಮತ್ತು ಅವರು ತಮ್ಮ ರೋಗಿಗಳಿಗೆ ಸಲಹೆ ನೀಡುವಾಗ ಅವರನ್ನು ಅನುಸರಿಸಿ. ಕೆಲಸದ ಜಾಬ್ ಶಾಡೋವಿಂಗ್ ಮೂಲಕ ಈ ವೃತ್ತಿಪರ ಭಾವನಾತ್ಮಕ ಪ್ರಕೋಪವನ್ನು ಹೇಗೆ ನಿರ್ವಹಿಸುತ್ತಾರೆ ಮತ್ತು ಕ್ಲೈಂಟ್ನ ಸಮಸ್ಯೆಯನ್ನು ಹೇಗೆ ಪರಿಹರಿಸಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಕ್ಲೈಂಟ್ಗಳೊಂದಿಗೆ ಕೌನ್ಸಿಲಿಂಗ್ ನಡೆಸುವಾಗ ಸಲಹೆಗಾರ ಬಾಡಿ ಲ್ಯಾಂಗ್ವೇಜ್ ಮತ್ತು ಮುಖದ ಅಭಿವ್ಯಕ್ತಿಗಳನ್ನು ಅಧ್ಯಯನ ಮಾಡಲು ಮತ್ತು ಗಮನಿಸಲು ಇದು ನಿಮಗೆ ಅವಕಾಶವನ್ನು ನೀಡುತ್ತದೆ. ವಿಷಯವು ಕುಂದುಕೊರತೆಗಳು ಮತ್ತು ಅದರ ಪ್ರಕಾರಗಳು. ಕೌನ್ಸೆಲಿಂಗ್ ಕೌಶಲ್ಯಗಳು. ದ 3 ಕೋರ್ ಕೌನ್ಸೆಲಿಂಗ್ ಸ್ಕಿಲ್ಸ್. ಕೌನ್ಸೆಲಿಂಗ್ಗೆ ಅಗತ್ಯವಿರುವ ವೈಯಕ್ತಿಕ ಕೌಶಲ್ಯಗಳು. ಕೌನ್ಸೆಲಿಂಗ್ ಕೌಶಲ್ಯಗಳನ್ನು ಹೇಗೆ ಸುಧಾರಿಸುವುದು? ಈ ವಿಷಯ ಮತ್ತು ಶಿಕ್ಷಣದಲ್ಲಿ ವೈವಿಧ್ಯಮಯ ಕಲಿಕೆಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅದರ ಮಹತ್ವವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ವಿಷಯಗಳನ್ನು ಕಲಿಯುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.